ಹಲೋ ಫ್ರೆಂಡ್ಸ್, ನಾನಿವತ್ತು ಮಾಡಿರೋವಂಥ ಜ್ಯೂಸು ತುಂಬ ಹೆಲ್ತ್ ಬೆನಿಫಿಟ್ ಇರೋವಂಥ ಜ್ಯೂಸು. ತುಂಬ ಟೇಸ್ಟಿಯಾಗೂ ಇರುತ್ತೆ, ಹೆಲ್ದಿಯಾಗೂ ಇರುತ್ತೆ. ನೀವು ಮಾಡಿ ಟೇಸ್ಟ್ ಮಾಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತ. ಇದಕ್ಕೆ ನಾನು ತೊಗೊಂಡಿರೋ ಇಂಗ್ರೀಡಿಯೆಂಟ್ಸು ಕಡಲೆಪಪ್ಪು, ಮಿಲ್ಕು ಮತ್ತು ಕಲ್ಸಕ್ಕರೆ ಮತ್ತು ನೆನೆಸಿರೋ ಬಾದಾಮಿ, ಗೋಡಂಬಿ ಮತ್ತು ಒಂದು ಬಾಳೆಹಣ್ಣು. ಇಷ್ಟು ತೊಗೊಂಡ್ರೆ ನಮಗೆ ಮೂರು ಜನಕ್ಕೆ ಆಗೋಷ್ಟು ಜ್ಯೂಸ್ ಆಗುತ್ತೆ. 3 ಸ್ಪೂನಷ್ಟು ಕಡಲೆಪಪ್ಪು ಮತ್ತು ನೆನೆಸಿರೋ ಬಾದಾಮಿ, ಗೋಡಂಬಿ ನಮಗೆ ಬೇಕಾದಷ್ಟು ಹಾಕೋಬೋದು ಅದು. ಮತ್ತು ಕಲ್ಸಕ್ಕರೆ, ನಾನು ಇಲ್ಲಿ ಬಿಳಿ ಕಲ್ಸಕ್ಕರೆ ತೊಗೊಂಡಿದ್ದೀನಿ, ನೀವು ಕೆಂಪುದು ತೊಗೋಬೋದು. ಕಲ್ಸಕ್ಕರೆನೂ ಅಷ್ಟೇ 3 ಸ್ಪೂನ್ ಹಾಕೋತಾ ಇದ್ದೀನಿ. ಬೆಲ್ಲನೂ ಹಾಕೋಬೋದು, ಶುಗರು ಹಾಕೋಬೋದು, ಇಲ್ಲ ಹನಿನೂ ಹಾಕೋಬೋದು, ಆ್ಯಸ್ ಪರ್ ಯುವರ್ ಟೇಸ್ಟ್. ಇದನ್ನು ನಾನು ಹಂಗೆ ಗ್ರೈಂಡ್ ಮಾಡ್ಕೋತೀನಿ, ಯಾಕಂದರೆ ಅದು ಸ್ವಲ್ಪ ಇದಾಗಬೇಕು, ನುಣ್ಣಗಾಗಬೇಕು. ಅದಕ್ಕೋಸ್ಕರ ಇಲ್ಲಿ ನೋಡ್ತಾ ಇರ್ಬೋದು ನೀವು ಯಾವ ಥರ ಪೌಡ್ರ್ ಆಗಿದೆ ಅಂತ. ತುಂಬ ನೀಟಾಗಿದೆ. ಅದಾದಮೇಲೆ ಒಂದು ಏಲಕ್ಕಿ ಬಾಳೆಹಣ್ಣು ನಾನು ಹಾಕೋತಾ ಇದ್ದೀನಿ, ಒಂದು ಬನಾನಾನ ಕಟ್ ಮಾಡಿ. ಇದ್ರ ಜೊತೆಗೆ ಒಂದು ಗ್ಲಾಸ್ ಮಿಲ್ಕೂ ನಾನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋತೀನಿ. ಆವಾಗ ನೀಟಾಗಿ ಸ್ಮೂತಿ ಆಗುತ್ತೆ ನಮಗೆ. ಇದ್ರ ಜೊತೆಗೆ ನಾನು ಒಂದು ಗ್ಲಾಸ್ಗೆ ನೀರು ಹಾಕ್ಕೊಂಡಿದ್ದೀನಿ. ತುಂಬ ತಿಕ್ಕಾಗ್ಬಿಡುತ್ತೆ ಅದು, ಅದಕ್ಕೋಸ್ಕರ ಹಾಲಿನ ಗ್ಲಾಸ್ಗೆ ಒಂದು ಗ್ಲಾಸ್ ನೀರು ಹಾಕ್ಕೊಂಡಿರೋದು. ನೀವು ನೋಡ್ತಾ ಇರ್ಬೋದು ಹೇಗೆ ಬಂದಿದೆ ಅಂತ. ಕಡಲೆಪಪ್ಪಲ್ಲಿ ಐರನ್ ಕಂಟೆಂಟ್ ಇರುತ್ತೆ, ರಿಚ್ ಐರನ್ ಕಂಟೆಂಟು. ಹಂಗಾಗಿ ನಾವು ಇದನ್ನು ಮಾಡ್ಕೊಂಡು ಕುಡಿಯೋದ್ರಿಂದ ಅಟ್ಲೀಸ್ಟು ವೀಕ್ಲಿ ಟ್ವೈಸ್ ಆರ್ ಥ್ರೈಸು ಕುಡಿಯೋದ್ರಿಂದ ನಮಗೆ ಸಾಕಷ್ಟು ಬೆನಿಫಿಟ್ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿತ್ತು, ಒಂದ್ಸರಿ ಟ್ರೈ ಮಾಡಿ. ಥ್ಯಾಂಕ್ ಯು.